ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಪ್ರವೀಣ್. ಇವತ್ತು ಸಂಡೇ, ಆಲ್ಮೋಸ್ಟ್ ನಾವು ವೀಡಿಯೋಗೆ ಬರೋದೇ ಸಂಡೇ ಮಾತ್ರ. ಬೇರೆ ದಿನ ಎಲ್ಲ ಕೆಲಸ ಇರುತ್ತೆ, ಹೋಗಿರ್ತೀವಿ, ಆಗಲ್ಲ. ಇವತ್ತಿನ ಸ್ಪೆಷಲ್ ಏನಂದರೆ ಮೀನು ತಿನ್ನೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೋಗಿ ಮೀನು ತಗೊಬಂದು ರೆಡಿ ಮಾಡಿ ತೊಳೆದು ಇಟ್ಟಿದ್ದೀನಿ. ಇವತ್ತು ಫಿಶ್ ಫ್ರೈ, ಫಿಶ್ ಸಾಂಬಾರು. ಓಕೆ, ಮೀನು ಫ್ರೈ ಮಾಡುವ, ಮೀನು ಸಾಂಬಾರು ಮಾಡಿಬಿಟ್ಟು ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. 1 kg ತಂದಿದ್ದೀನಿ. ಅದಕ್ಕೆ ಯಾವ ರೀತಿ ಟೇಸ್ಟ್ ಬರುತ್ತೆ ನೋಡಿ ಚೆನ್ನಾಗಿ ತಿಂದ್ಬಿಟ್ಟು ಇವತ್ತಿನ ದಿನ ಮುಗಿಸೋಣ. ಆ ಮೀನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಮಸಾಲೆ ರೆಡಿ ಮಾಡಿಬಿಟ್ಟು ಅದಕ್ಕೆ ಪೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಫ್ರೈ ಮಾಡೋಣ. ಈಗ ಜಸ್ಟ್ ವೀಡಿಯೋಗೆ ಹೋಗೋಣ ಬನ್ನಿ. ಫಿಶ್ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ, ಉಪ್ಪು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಫಿಶ್ ಪೌಡ್ರು, ಫ್ರೈ ಮಾಡೋಕ್ಕೆ ಪೌಡ್ರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ನಿಂಬೆಹಣ್ಣು. ಅದೇ ನಿಂಬೆಹಣ್ಣಲ್ಲಿ ಇದನ್ನೆಲ್ಲದನ್ನು ಕಳಿಸಿ ಏನದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ. ಬನ್ನಿ. ಕಲಿಸಿದ್ದಾಯ್ತು ಗುರು, ಫುಲ್ ಕ್ಲೀನಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಮೀನಿಗೆ ಸವರ್ಬಿಟ್ಟು ಈ ಮೀನಿಗೆ ಆ ಪೇಸ್ಟ್ನ ಹಚ್ಚಿ ಎತ್ತಿಡುವ ಸ್ವಲ್ಪ ಹೊತ್ತು. ಫಿಶ್ ಎಲ್ಲ ಕಲಿಸಿದ್ದೀನಿ ಗುರು, ಮಸಾಲೆ ಹಚ್ಚಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ. ನೆಕ್ಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಬೋಣ ಈಗ. ಓಕೆ, ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಸಾಂಬಾರಿಗೆ ರೆಡಿ ಗುರು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಈಗ ಹೋಗಿ ಫ್ರೈ ಮಾಡ್ಕೊಂಡು ಮಿಕ್ಸಿಲಿ ಹಾಕಿ ರುಬ್ಕೊಂಡು ಗ್ರೇವಿ ಮಾಡಿ ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ ಮಾಡೋಣ. ಬನ್ನಿ ಹೋಗೋಣ. ಜಸ್ಟು ಬರೀ ಫ್ರೈ ಮಾಡೋದಕ್ಕೆ ಮಾತ್ರ ಇಷ್ಟೇ ಎಣ್ಣೆ ಹಾಕಿರೋದು. ಸ್ವಲ್ಪ ಜೀರಿಗೆ, ಸಾಸಿವೆ, ಈ ಬೆಳ್ಳುಳ್ಳಿ ಹಾಕೋಣ. ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಉಂಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ರುಬ್ಬೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಬಿಸಿ ಐತೆ, ಆಫ್ ಮಾಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಿ ರುಬ್ಕೊಳ್ಳೋಣ. ಇದನ್ನು ಮಸಾಲೆ ರುಬ್ಕೊಂಡಿದ್ದಾಯ್ತು ಗುರು. ಆ ಫ್ರೈ ಮಾಡಿದ ಈರುಳ್ಳಿ ಅದೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕಾರ್ಯಕ್ರಮ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ಈರುಳ್ಳಿ ಹಾಕುವ, ಒಂದೆರಡು ಬೆಳ್ಳುಳ್ಳಿ ಬಿಡೋಣ ಸುಮ್ಮನೆ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ. ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಹಾಕ್ತಾ ಇದೀವಿ ನಾವು. ಈ ಮಸಾಲೆ ರುಬ್ಬಿದ್ವಲ್ಲ ಗುರು, ಆ ಮಸಾಲೆನ ಹಾಕೋಣ ಈಗ. ಕಲಿಸೋಣ. ಇವಾಗ ಕಲಿಸ್ಬೇಕು ಹಿಂಗೆ. ನಾವು ಕಲ್ಸ್ಕೊಂಡಿದ್ದ ಮಸಾಲೆನ ಹಾಕಿದ್ದೀವಿ ಇದಕ್ಕೀಗ. ಇದಾದ್ಮೇಲೆ ಈಗ ಸ್ವಲ್ಪ ಇದು ಹಂಗೆ ಡ್ರೈಯಾಗಿ ಫ್ರೈ ಆಗಲಿ. ಇದಾಗಿದ ತಕ್ಷಣ ಆ ಹುಣಸೆ ಹುಳಿ ಕಳಿಸಿದ್ದೀವಲ್ಲ ಅದನ್ನು ಹಿಂಡೋಣ. ಹುಣಸೆ ಹುಳಿ ಹಿಂಡ್ಬಿಟ್ಟು ಬಿಡೋಣ. ಇವಾಗ ಈ ಹುಣಸೆ ಹುಳಿನ ಹುಣಸೆ ಹಣ್ಣು ಹಿಂಡ್ಬಿಟ್ಟು ರಸ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ಈಗ. ಹಾಕು. ಹಾಂ, ಹಾಕು. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಿಂಡಿ ಹಾಕ್ತಾ ಇದ್ದೀವಿ ಅದಕ್ಕೆ. ಅಯ್ಯೋ, ನಾವು ಉಪ್ಪು ಹಾಕದೆ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ. ಉಪ್ಪು ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ಅದಕ್ಕೆ ಮೀನು ಹಾಕೋಣ. ಮೀನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. 5 ನಿಮಿಷ ಫ್ರೈ ಮಾಡೋಣ. ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ಉರಿನ ಕಮ್ಮಿ ಉರಿಲಿ ಇಟ್ಬಿಟ್ಟು ಫಿಶ್ ಕಟ್ ಮೀನು ಹಾಕ್ತಾ ಇದ್ದೀನಿ. ತೊಳೆದು ರೆಡಿ ಮಾಡ್ರ ಮೀನು. ಹಾಕು, ಮೆತ್ತು ಬಿಡಿ. ಫಿಶ್ ಸಾಂಬಾರ್ ರೆಡಿ. ಇವಾಗ ಸ್ವಲ್ಪ ಕುದಿಸಿದ್ರೆ ಆಯಿತು. ಓಕೆ, ಈಗ ಅದರೊಳಗಡೆ ಮೀನು ಹಾಕಿದ್ದೀವಿ. ಅದರೊಳಗೆ ಸಾಂಬಾರು ಒಳಗೆ ಮೀನು ಹಾಕಿದ್ದೀವಿ. ನೋಡ್ರಿ ಇಲ್ಲಿ ಒಂದು 5 ನಿಮಿಷ ಮುಚ್ಚಿ ಬಿಡೋಣ. ಮೀನು ಕರೆಕ್ಟಾಗಿ ಬೆಂದಿರುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಈಗ ಮುಚ್ಚೋಣ. ಅದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ನ ಒಂದು 5 ನಿಮಿಷ ಕರೆಕ್ಟಾಗಿ ಬೇಯ್ದ್ಮೇಲೆ ತೆಗೆದು ನೋಡುವ. ಒಂದು 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದಿದ್ದೀನಿ. ಕರೆಕ್ಟಾಗಿ ಬೆಂದಿದೆ. ಯಾಕಂದರೆ ನೋಡೋಲ್ಲ, ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿತ್ತು. ಅಂದರೆ ಮಸಾಲೆ ಕರೆಕ್ಟಾಗಿ ಆಗಿದೆ. ಫಿಶ್ ಕೂಡ ಕರೆಕ್ಟಾಗಿ ಬೆಂದೈತೆ.
ಇಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟಿದ್ದೀನಿ ಅಲ್ಲೇ, ಟೇಸ್ಟ್ ನೋಡಿದ್ದೀನಿ, ಸಖತ್ತಾಗೈತೆ, ಸೂಪರ್. ಈ ನೆಕ್ಸ್ಟ್ ಕಾರ್ಯಕ್ರಮ ಬಿಸಿಯನ್ನು ಮಾಡ್ಕೊಂಡು ಊಟ ಮಾಡ್ತಾ ಇರೋದೆ. ಈಗ ಇದಾದಮೇಲೆ ಫ್ರೈ ಮಾಡೋಣ. ಅದು ಕೂಡ ರೆಡಿಯಾಗಿತ್ತು, ಎತ್ತಿಟ್ಟಿದ್ದೀನಿ, ತಗೊಬಂದು ಫ್ರೈ ಮಾಡೋಣ. ಈಗ ನಾವು ಮಸಾಲೆ ಹಚ್ಚಿಟ್ರ ಮೀನು ಗುರು, ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ಅಲ್ಲಿಗೆ ಫಿಶ್ ಫ್ರೈ ಕತೆ ಮುಗಿದಂಗೆ. ನೆಕ್ಸ್ಟ್ ಏನಿದ್ರು ಊಟ ಮಾಡ್ತಾ ಇರೋದೆ. ಈಗ ಎಣ್ಣೆಗೆ ಹಾಕಿ ಕರಿಯೋದಕ್ಕೆ ಹೋಗೋಣ ಬನ್ನಿ. ಎಣ್ಣೆ ಹಾಕಿದ್ದೀವಿ, ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕುದೀಲಿ. ಕುದ್ಮೇಲೆ ನಾವು ರೆಡಿ ಮಾಡಿಟ್ರೆ ಈ ಮೀನು ಫ್ರೈ ಮಸಾಲೆ ಹಚ್ಚಿಟ್ರದನ್ನ ತೆಗೆದು ಎಣ್ಣೆಗೆ ಹಾಕಿ ಕರಿಯೋಣ. ಕರೆದ್ರೆ ಅಲ್ಲಿಗೆ ಮೀನು ಫ್ರೈ ರೆಡಿ. ಫ್ರೈ ಆಗ್ತಾಯಿದೆ, ಎಣ್ಣೆ ಕಾಯಲಿ. ಮಸಾಲೆ ಹಾಕಿರೋ ಮೀನನ್ನ ಎಣ್ಣೆಲಿ ಹಾಕಿದ್ದೀನಿ. ಒಂದೆರಡು ನಿಮಿಷ ಬಿಡೋಣ. ಒಂದೆರಡು ನಿಮಿಷ ಬಿಟ್ಟರೆ ಕ್ಲೀನಾಗೆ ಫ್ರೈ ಆಗುತ್ತೆ. ಮತ್ತು ತಿರುಗಿಸಿ ಉಲ್ಟಾ ಹಾಕೋಣ. ನಾವು ಮಾಡಿದ ಮೀನು ಸಾಂಬಾರು ಫ್ರೈ ರೆಡಿ ಗುರು. ನಾನೇ ಜನ್ಮಕ್ಕೆ ಈರುಳ್ಳಿ ಬೇಕೇ ಬೇಕು, ನಿಂಬೆಹಣ್ಣು ಬೇಕು. ಬಟ್ ಆಲ್ರೆಡಿ ನಿಂಬೆಹಣ್ಣು ಹಾಕ್ಬಿಟ್ಟಿದ್ದೀವಿ, ಅದಕ್ಕೆ ನಿಂಬೆಹಣ್ಣಿಲ್ಲ, ಈರುಳ್ಳಿ ಇದೆ. ಈಗ ಟೇಸ್ಟ್ ಮಾಡುವ ಸಮಯ. ತಿಂದ್ಬಿಟ್ಟು ನೋಡೋಣ. ಈ ಫ್ರೈ ಮಾತ್ರ ಅವರು ಸೂಪರ್. ಎಷ್ಟು ಸ್ಮೂತಾಗಿ ಬರುತ್ತೆ ಗೊತ್ತಾ, ಅಷ್ಟು ಕ್ಲೀನಾಗಿ ಬಂದಿದೆ. ಆ ನಿಂಬೆಹಣ್ಣಿನ ಹುಳಿ ಸಖತ್ ಟೇಸ್ಟ್ ಇದ್ರೆ. ಇದೇ ಫಸ್ಟ್ ಟೈಮ್ ಮಾಡಿದ್ದು, ಅಲ್ಟಿಮೇಟ್ ಆಗೈತೆ ಮಾತ್ರ. ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡೋಣ, ಮತ್ತೆ ಟ್ರೈ ಮಾಡಿ ಮತ್ತೆ ತಿನ್ನೋಣ. ಸೂಪರ್ ಟೇಸ್ಟ್. ನಾವು ಮಾಡಿರೋ ಮೀನು ಫ್ರೈ ಗುರು ಎಷ್ಟು ಸ್ಮೂತಾಗಿ ಬೆಂದಿದೆ ಅಂದರೆ ಹೇಳಿದ್ರೆ ಹಂಗೆ ಫುಲ್ ಕ್ರಿಪ್ಸೆ ಕ್ಲೀನ್ ಸ್ಮೂತಾಗಿ ಬರುತ್ತೆ. ಆ ಹುಳಿಗೂ ಅದಕ್ಕೂ ಸಖತ್ತು ಟೇಸ್ಟ್ ಇದೆ ಗುರು. ಆ ಹುಳಿ ಬಿಟ್ಟಿರೋದಕ್ಕೆ ನಾವಂತೂ ಎಷ್ಟು ಸೂಪರ್ ಆಗೈತೆ ಅಂದರೆ ಫ್ರೈ ಫಸ್ಟ್ ಟೈಮ್ ಮಾಡಿದ್ದೀನಿ, ಕರೆಕ್ಟಾಗಿ ಆಗೈತೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಟ್ರೈ ಮಾಡೋಣ. ಸಾಂಬಾರು ಕೂಡ ಅಷ್ಟೇ ಟೇಸ್ಟ್ ಗುರು. ನೋಡೋರು ಸಾಂಬಾರಾಗಿರೋ ಪೀಸ್ ಗುರು ಇದು, ಹಿಂಗಂದ್ರೆ ಹಂಗೆ ಸ್ಮೂತಾಗಿ ಬರ್ತೈತೆ. ಅಲ್ಟಿ ಗುರು. ಮೀನು ಸಾಂಬಾರು ಹಿಂಗೆ ಮಾಡ್ತಂತ ಅಂದ್ಕೊಂಡಿರಲಿಲ್ಲ, ಸಕ್ಕತ್ತಾಗೈತೆ. ಅಲ್ಲಿಗೆ ಇವತ್ತಿನ ಈ ಸಂಡೇ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಏನಾದರೂ ಮಾಡೋಣ. ಈಗ ಸದ್ಯಕ್ಕೆ ಚೆನ್ನಾಗಿ ತಿಂದು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.